डीएमके के साथ गठबंधन ने कितनी ही बार कांग्रेस को संकटों से बाहर निकाला और 2014 के पहले 10 साल उनकी जो सरकार थी वो भी डीएमके के कारण टिकी थी। लेकिन क्या हुआ, जिस डीएमके के साथ 25-30 साल का जीने मरने का नाता था, हर पल जो डीएमके कांग्रेस की भलाई के लिए काम करती थी, लेकिन जैसे ही सत्ता का खेल कहीं और मुड़ गया तो सत्ता के लालच में सत्ता भूखी कांग्रेस ने पहला मौका मिलते ही डीएमके की पीठ में छुरा भोंक दिया। परजीवी कांग्रेस को अब एक और पार्टी चाहिए जिसकी पीठ पर सवार होकर वो प्रासंगिक बनी रह सके। ಈ ಎಲ್ಲ ಮಾತುಗಳನ್ನು ಕೇಳ್ತಾ ಇದ್ರೆ ಅವರು ಆಡಿದ ಮಾತುಗಳನ್ನು ಗಮನಿಸಿದ್ರೆ ಇಲ್ಲಿ 2-3 ಪ್ರಶ್ನೆ ಹುಡ್ತಾ ಇದ್ದಾವೆ. ಒಂದು ಮೊದಲನೇ ಪ್ರಶ್ನೆ, ಯಾರು ಸಿಎಂ ಆಗಿ ಮುಂದುವರಿತಾರೋ ಇಲ್ಲ ಮತ್ತೊಬ್ಬರು ಬರ್ತಾರೋ ಗೊತ್ತಿಲ್ಲ. ಈ ಇದ್ದಂಥ ಸಿಎಂ ಇಳಿಸ್ತಾರೋ ಅದು ಹೊಸ ಸಿಎಂ ನೇಮಿಸ್ತಾರೋ ಗೊತ್ತಿಲ್ಲ. ಒಟ್ಟಾರೆ ಅಭದ್ರ ಪರಿಸ್ಥಿತಿ ಇದೆ ಕಾಂಗ್ರೆಸ್ ಆಳಿದ ಕರ್ನಾಟಕದಲ್ಲೇ. ಮತ್ತು ಕೇರಳದಲ್ಲೇ ನೋಡ್ತಾ ಇದ್ದೀರಿ ನೀವು, ಕೇರಳದಲ್ಲೇ ಈ ಚುನಾವಣೆಗೆ ಎಂದಾಯ್ತು, ರಿಸಲ್ಟ್ ಬಂದು ಎಂದಾಯ್ತು, ಇನ್ನೂ ಅಲ್ಲೇ ಒಬ್ಬ ಮುಖ್ಯಮಂತ್ರಿನ ಆಯ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವ್ರು ಹೇಳೋದ್ರಲ್ಲಿ ಅರ್ಥನೂ ಇದೆ, ಇಲ್ಲ ಅಂತಲ್ಲ. ಕಾಂಗ್ರೆಸ್ಸು ಇಷ್ಟರಲ್ಲೇ ನಮ್ಮ ಕೇರಳದಲ್ಲೇ ಸಿ ಎಮ್ಮನ್ನು ಆರಿಸ್ಬೇಕಾಗಿತ್ತು, ಯಾಕೆ ಆರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಇದ್ದೇ ಇರ್ತದೆ. ತಮಿಳುನಾಡಿನಲ್ಲೇ